ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಚರ್ಚಿಸ್ತಿರುವ ವಿಷಯ ಅತ್ಯಂತ ಪವಿತ್ರವಾದ ಗಾಯತ್ರಿ ಮಂತ್ರ. ಅದರ ಆಳವಾದ ಗಹನವಾದ ಅಂತರಾರ್ಥವನ್ನ ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ರಚಿಸಿದ ಸರ್ವಮೂಲ ಗ್ರಂಥಗಳು ಅಂದ್ರೆ ಆ ದ್ವೈತ ಸಿದ್ಧಾಂತದ ಮೂಲ ಗ್ರಂಥಗಳ ಅಧ್ಯಯನ ಅನುಸಂಧಾನ ಅದು ಅನಿವಾರ್ಯವೇ? ಅದು ಬೇಕೇ ಬೇಕಾ? ಅಥವಾ ಗಾಯತ್ರಿ ಅರ್ಥವನ್ನ ತಿಳಿಯೋಕೆ ಬೇರೆ ದಾರಿಗಳೂ ಇವ್ಯಾ? ಇದು ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆ. ಹೌದು. ಈ ಒಂದು ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನುವ ಕೃತಿ ಇದೆಯಲ್ಲ, ಅದು ನಮಗೆ ಸಾಕಷ್ಟು ಒಳನೋಟಗಳನ್ನ ಕೊಡುತ್ತೆ. ಆಕ್ಚುಲಿ ನಮ್ಮ ಈ ಸಂವಾದಕ್ಕೆ ಅದೇ ಒಂದು ರೀತಿ ಸ್ಫೂರ್ತಿ ಅಂತ ಹೇಳ್ಬೋದು. ಸರಿ, ಈ ವಿಷಯದಲ್ಲಿ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಗಾಯತ್ರಿ ಮಂತ್ರದ ಅಂತಿಮ ಸತ್ಯ ಅಂದ್ರೆ ಅದರ ಪೂರ್ಣ ಫಲ, ವಿಶೇಷವಾಗಿ ಭಗವಂತನ ಯಥಾರ್ಥ ಸ್ವರೂಪದ ಜ್ಞಾನ ಏನಿದೆ ಅದನ್ನ ಪಡೆಯೋಕೆ ಸರ್ವಮೂಲ ಗ್ರಂಥಗಳು ತೆರೆದಿಡುವ ಆ ತಾತ್ವಿಕ ಚೌಕಟ್ಟು ಇದೆಯಲ್ಲ, ಅದು ಅನಿವಾರ್ಯ, ಅದು ಬೇಕೇ ಬೇಕು ಅನ್ನೋದು ನನ್ನ ವಾದ. ಓಕೆ, ಸರ್ವಮೂಲ ಗ್ರಂಥಗಳ ಮಹತ್ವವನ್ನ ನಾನು ಖಂಡಿತ ಗೌರವಿಸ್ತೀನಿ, ಅದರಲ್ಲಿ ಎರಡೂ ಮಾತಿಲ್ಲ. ಆದ್ರೆ ನನ್ನ ವಾದ ಸ್ವಲ್ಪ ಬೇರೆ ಇದೆ. ಗಾಯತ್ರಿ ಮಂತ್ರದ ಅರ್ಥ ಅನ್ನೋದು ಅದು ಬಹಳ ವಿಸ್ತಾರವಾದದ್ದು. ಅದನ್ನ ಕೇವಲ ಒಂದು ನಿರ್ದಿಷ್ಟ ತಾತ್ವಿಕ ಪರಂಪರೆಯ ಗ್ರಂಥಗಳಿಗೆ ಆ ಅಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸಿದ್ರೆ ಅದರ ಒಂದು ಯೂನಿವರ್ಸಾಲಿಟಿ, ಆ ಸಾರ್ವತ್ರಿಕತೆಗೆ ನಾವು ಎಲ್ಲೋ ಒಂದ್ ಕಡೆ ಧಕ್ಕೆ ತಂದ ಹಾಗೆ ಆಗತ್ತೆ ಅನ್ನೋದು ನನ್ನ ಭಾವನೆ. ಹಾಗಾದ್ರೆ ನನ್ನ ನಿಲುವನ್ನು ನಾನು ಮೊದಲು ಸ್ವಲ್ಪ ವಿವರಿಸ್ತೀನಿ ನೋಡಿ. ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಕೆಲವು ಶಬ್ದಗಳನ್ನ ಉಚ್ಚಾರಣೆ ಮಾಡೋದಷ್ಟೇ ಅಲ್ಲ, ಅದನ್ನ ವೇದ ಮಾತೆ ಅಂತಾನೆ ಕರೀತಾರೆ ಅಲ್ವಾ? ಅಂದ್ರೆ ವೇದಗಳ ತಾಯಿ. ಇದು ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನ ಸ್ತುತಿಸುವ, ಆತನ ಅನುಗ್ರಹವನ್ನ ಸಂಪಾದಿಸುವ ಒಂದು ಪ್ರಮುಖ ಸಾಧನ. ನೀವು ಹೇಳಿದ ಆ ಸಂಧ್ಯಾವಂದನೆಯ ಅಂತರಂಗ ಕೃತಿಯಲ್ಲೂ ಇದು ಸ್ಪಷ್ಟವಾಗಿದೆ. ಗಾಯತ್ರಿಯ ಪ್ರತಿ ಪದಕ್ಕೂ ಈಗ ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಇವುಗಳಿಗೆ ಕೇವಲ ಸಾಮಾನ್ಯ ಅರ್ಥಗಳಲ್ಲ, ಆಳವಾದ ತಾತ್ವಿಕವಾದ ಅರ್ಥಗಳಿವೆ. ಈ ತತ್ವಾರ್ಥಗಳನ್ನ ಸರ್ವಮೂಲ ಗ್ರಂಥಗಳ ಬೆಳಕಿನಲ್ಲೇ ಅತ್ಯಂತ ನಿಖರವಾಗಿ ಸಮಗ್ರವಾಗಿ ಗ್ರಹಿಸೋಕ್ ಸಾಧ್ಯ ಅನ್ನೋದು ನನ್ನ ದೃಢವಾದ ಅಭಿಪ್ರಾಯ. ನೀವ್ ಹೇಳೋ ಪಾಯಿಂಟ್ ಗಮನದಲ್ಲಿದೆ. ನನ್ನ ದೃಷ್ಟಿಕೋನವನ್ನ ನಾನು ಆಮೇಲೆ ಹೇಳ್ತೀನಿ. ಖಂಡಿತ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ ತತ್ ಅನ್ನೋ ಪದವನ್ನೇ ನೋಡಿ. ಸಾಮಾನ್ಯವಾಗಿ ಅದನ್ನ ಅದು ಅಂತ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಸರ್ವಮೂಲ ಗ್ರಂಥಗಳು ಏನೇಳುತ್ತೆ ಅಂದ್ರೆ ಇದು ಭಗವಂತನ ಗುಣಪೂರ್ಣತ್ವವನ್ನ ಸೂಚಿಸುವ ಪದ ಅಂತ. ಅಂದ್ರೆ ಗುಣಹಿ ಸರ್ವಹಿ ಉದೀರ್ಣತ್ವಾತ್, ಭಗವಂತ ಸಕಲ ದೋಷಗಳಿಂದ ರಹಿತನಾಗಿ ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅನ್ನೋ ಗಹನವಾದ ಅರ್ಥವನ್ನ ಈ ಒಂದೇ ಒಂದು ಪದ ಕೊಡುತ್ತೆ. ಇದು ಕೇವಲ ಶಬ್ದಾರ್ಥ ಅಲ್ಲ, ಇದು ತತ್ವಾರ್ಥ, ಭಗವಂತನ ಸ್ವರೂಪವನ್ನೇ ತಿಳಿಸುವಂಥದ್ದು. ಇದು ನಾವು ಸಾಮಾನ್ಯವಾಗಿ ತಿಳಿಯೋದಕ್ಕಿಂತ ಎಷ್ಟೋ ಆಳವಾದದ್ದು ಮತ್ತೆ ತಾತ್ವಿಕವಾಗಿ ತುಂಬ ನಿಖರವಾದದ್ದು. ಅದೇ ರೀತಿ ಸವಿತುಮು ಅಂದ್ರೆ ಕೇವಲ ಆಕಾಶದಲ್ಲಿ ಕಾಣೋ ಸೂರ್ಯ ಅಲ್ಲ, ಬದಲಿಗೆ ಈ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ, ಎಲ್ಲರನ್ನೂ ಪ್ರೇರೇಪಿಸುವ ಪರಮಾತ್ಮ. ಈ ಸೃಷ್ಟಿಯ ಪ್ರಕ್ರಿಯೆ ಇದೆಯಲ್ಲ, ಪ್ರಕೃತಿ ಪುರುಷ ಕಾಲ, ಅದರ ಹಿಂದಿನ ತತ್ವವನ್ನ ಸರ್ವಮೂಲ ಅತ್ಯಂತ ವೈಜ್ಞಾನಿಕವಾಗಿ ತಾತ್ವಿಕವಾಗಿ ವಿವರಿಸುತ್ತೆ. ಹಾಗಾಗಿ ಗಾಯತ್ರಿಯ ಪೂರ್ಣ ಸಾಮರ್ಥ್ಯವನ್ನ ಅರಿತು ಅದರ ಅಂತಿಮ ಫಲ ಅಂದ್ರೆ ಮೋಕ್ಷ ಅಥವಾ ಭಗವಂತನ ಯಥಾರ್ಥ ಜ್ಞಾನ ಅದನ್ನ ಪಡಿಬೇಕು ಅಂದ್ರೆ ಈ ಸರ್ವಮೂಲ ಗ್ರಂಥಗಳ ಅನುಸಂಧಾನ, ಆ ಮೂಲಕೃತಿಯಲ್ಲಿ ಹೇಳಿದ ಹಾಗೆ ಕಷ್ಟಕಾಲದಲ್ಲಿ ದಾರಿ ತೋರಿಸೋ ಆಪದ್ಬಾಂಧವನ ಹಾಗೆ ಅದು ಅತ್ಯಗತ್ಯ. ಇದು ನನ್ನ ವಾದ. ಸರ್ವಮೂಲ ಒಂದು ರೀತಿ ಗಾಯತ್ರಿಯ ಒಳಗಿರುವ ಒಂದು ಸುಸಂಬದ್ಧವಾದ ದೇವತಾಶಾಸ್ತ್ರವನ್ನ, ಥಿಯಾಲಜಿಯನ್ನ ಅನಾವರಣಗೊಳಿಸುತ್ತೆ. ಅಲ್ಲಿ ಪ್ರತಿ ಪದವೂ ಸ್ಪೆಸಿಫಿಕ್ ಆಗಿ ನಾರಾಯಣನ ಸರ್ವೋತ್ತಮ ವಿಶಿಷ್ಟ ಗುಣಗಳನ್ನೇ ಹೇಳುತ್ತೆ. ಈ ಅಂಶವನ್ನ ಬೇರೆ ಸಾಮಾನ್ಯ ವ್ಯಾಖ್ಯಾನಗಳು ಮಿಸ್ ಮಾಡ್ಕೊಳ್ಬೋದು. ನಿಮ್ಮ ವಾದದಲ್ಲಿರೋ ಆ ತಾತ್ವಿಕವಾದ ಆಳವನ್ನ ನಾನ್ ಗುರ್ತಿಸ್ತೀನಿ. ಈಗ ನನ್ನ ನಿಲುವನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ನೀವು ಹೇಳಿದ ಹಾಗೆ ಗಾಯತ್ರಿ ಮಂತ್ರವನ್ನ ಸ್ವತಃ ಮೂಲಕೃತಿಯಲ್ಲೇ ವೇದ ಮಾತೆ ಅಂತ ಬಹಳ ಗೌರವದಿಂದ ಕರೆದಿದ್ದಾರೆ. ಈ ಒಂದು ವಿಶೇಷಣವೇ ಅದರ ಮೂಲ ಸ್ವರೂಪವನ್ನ ಮತ್ತೆ ಯಾವುದೇ ಒಂದು ನಿರ್ದಿಷ್ಟ ವ್ಯಾಖ್ಯಾನದ ಚೌಕಟ್ಟನ್ನ ಮೀರಿದ ಅದರ ಸಾರ್ವತ್ರಿಕ ಮಹತ್ವವನ್ನ ಸೂಚಿಸುತ್ತೆ ಅಲ್ವಾ? ಸರ್ವಮೂಲ ಗ್ರಂಥಗಳು ಅತ್ಯುನ್ನತವಾದ ತಾತ್ವಿಕ ಒಳನೋಟಗಳನ್ನು ನೀಡ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ಆದರೆ ಗಾಯತ್ರಿಯ ಅರ್ಥವನ್ನ ಕೇವಲ ಆ ಗ್ರಂಥಗಳ ಚೌಕಟ್ಟಿಗೆ ಅಂದ್ರೆ ದ್ವೈತ ಸಿದ್ಧಾಂತದ ದೃಷ್ಟಿಕೋನಕ್ಕೆ ಮಾತ್ರ ಸೀಮಿತಗೊಳಿಸೋದು, ಅದು ಅದರ ಅನಂತವಾದ ಅರ್ಥಸಾಧ್ಯತೆಗಳನ್ನ, ಅದರ ಯೂನಿವರ್ಸಲ್ ಅಪೀಲನ್ನ ಕಡೆಗಣಿಸಿದ ಹಾಗೆ ಆಗೋದಿಲ್ವಾ? ಇನ್ನೊಂದು ವಿಷಯ ಅಂದ್ರೆ ಮಂತ್ರದ ಶಕ್ತಿ ಕೇವಲ ತಾತ್ವಿಕ ಜ್ಞಾನದ ಅರಿವಿಂದ ಮಾತ್ರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಶ್ರದ್ಧೆ, ಭಕ್ತಿ, ನಿರಂತರವಾದ ಜಪ, ಅನುಷ್ಠಾನ ಇದರಿಂದಲೂ ಪ್ರಕಟವಾಗುತ್ತೆ. ಸಂಧ್ಯಾವಂದನೆಯ ಅಂತರಂಗ ಕೃತಿಯೇ ಹೇಳೋ ಹಾಗೆ ಸಂಧ್ಯಾವಂದನೆಯನ್ನ ಶ್ರದ್ಧೆಯಿಂದ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ, ಪಾಪ ನಾಶ ಆಗುತ್ತೆ, ಆರೋಗ್ಯ ವೃದ್ಧಿ, ಚಿತ್ತಶುದ್ಧಿ, ಹೀಗೆ ಅನೇಕ ಲೌಕಿಕ ಮತ್ತು ಅಲೌಕಿಕ ಪ್ರಯೋಜನಗಳು ಸಿಗ್ತವೆ. ಆ ಕೃತಿಯಲ್ಲೇ ಉಲ್ಲೇಖಿಸಿರುವ ಶ್ರದ್ಧೆಯಾ ದೇಯಂ ಮತ್ತೆ ಶ್ರದ್ಧಾ ಆಸ್ತಿಕ ಬುದ್ಧಿ ಅನ್ನೋ ಮಾತುಗಳು ಇದನ್ನೇ ಹೇಳುತ್ತೆ. ಯಾವುದೇ ಅನುಷ್ಠಾನದಲ್ಲಿ ಶ್ರದ್ಧೆಯ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನು ಒತ್ತಿ ಹೇಳುತ್ತೆ. ಹಾಗಾದ್ರೆ ಸರ್ವಮೂಲ ಗ್ರಂಥಗಳ ಆಳವಾದ ಅಧ್ಯಯನ ಮಾಡಿಲ್ಲ ಅಂದ್ರೂ ಕೂಡ ಅಚಲವಾದ ಶ್ರದ್ಧೆಯಿಂದ ಗಾಯತ್ರಿಯನ್ನ ಜಪಿಸುವ ಅದೆಷ್ಟೋ ಜನ ಅಸಂಖ್ಯಾತ ಸಾಧಕರು ಅದರ ಅನುಗ್ರಹಕ್ಕೆ ಪಾತ್ರರಾಗಿಲ್ವಾ? ಗಾಯತ್ರಿಯ ಅರ್ಥವನ್ನ ಗ್ರಹಿಸೋಕೆ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ಮಾರ್ಗಗಳು ಇರೋಕೆ ಸಾಧ್ಯವಿದೆ ಅಲ್ವಾ? ಸರ್ವಮೂಲ ಅನ್ನೋದೊಂದು ಶ್ರೇಷ್ಠವಾದ ಮಾರ್ಗ ಇರ್ಬೋದು ನಿಜ, ಆದರೆ ಅದು ಒಂದೇ ಮಾರ್ಗ, ಏಕೈಕ ಮಾರ್ಗ ಅಂತ ಪ್ರತಿಪಾದಿಸೋದು ಅದರ ಸಾರ್ವತ್ರಿಕತೆಗೆ ಒಂದು ಮಿತಿ ಹಾಕಿದ ಹಾಗೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಗಾಯತ್ರಿಯ ಶಕ್ತಿ ಅದರ ತಾತ್ವಿಕ ಆಳದಲ್ಲಿ ಇರೋ ಹಾಗೆಯೇ ಶ್ರದ್ಧೆಯ ಮೂಲಕ ಅದು ಎಲ್ಲರಿಗೂ ಲಭ್ಯವಾಗುವುದರಲ್ಲೂ ಇದೆ. ವೇದಮಾತೆ ಅನ್ನೋ ಗೌರವ ಗಾಯತ್ರಿಯ ಪ್ರಾಮುಖ್ಯತೆಯನ್ನ ಹೇಳುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಆ ಪ್ರಾಮುಖ್ಯತೆಯೇ ಅದರ ಆಳವಾದ ಅರ್ಥವನ್ನ ತಿಳಿಯೋಕೆ ಸರ್ವಮೂಲದಂಥ ಒಂದು ಗಟ್ಟಿಯಾದ ತಾತ್ವಿಕ ತಳಹದಿ ಬೇಕಾಗಿಲ್ಲ ಅಂತ ಹೇಳಲ್ಲ. ಸ್ವತಃ ವೇದಗಳ ನಿಜವಾದ ಅರ್ಥವನ್ನೇ ಸರಿಯಾಗಿ ತಿಳಿಬೇಕು ಅಂದ್ರೆ ಇತಿಹಾಸ ಪುರಾಣಗಳ ಸಹಾಯ ಬೇಕು ಅಂತ ಮೂಲಕೃತಿಯಲ್ಲೇ ಹೇಳಿದ ಮೇಲೆ ಇನ್ನು ವೇದಗಳ ಸಾರವೇ ಆಗಿರುವ ಅತ್ಯಂತ ಗೂಢಾರ್ಥವುಳ್ಳ ಗಾಯತ್ರಿ ಮಂತ್ರದ ಅಂತರಂಗವನ್ನ, ಅದರ ನಿಜವಾದ ತತ್ವಾರ್ಥವನ್ನ ಪ್ರವೇಶ ಮಾಡೋಕೆ ಸರ್ವಮೂಲ ಗ್ರಂಥಗಳ ಅನುಸಂಧಾನ ಒಂದು ದಿಕ್ಸೂಚಿ ಹಾಗೆ, ಅದು ಅತ್ಯಗತ್ಯವಾಗುತ್ತೆ. ಇದು ಕೇವಲ ಮೇಲಿನ ಅರ್ಥ ಅಲ್ಲ, ಅಂತರಂಗದ ಸತ್ಯವನ್ನ ತಿಳಿಯೋ ಮಾರ್ಗ. ನೀವು ಹೇಳೋ ಆ ತರ್ಕವನ್ನ ನಾನು ಅರ್ಥ ಮಾಡ್ಕೊಂಡೆ. ಅದಕ್ಕೆ ನನ್ನದೊಂದು ಆಕ್ಷೇಪಣೆ ಇದೆ. ಹೇಳಿ, ಮುಂದುವರಿಸಿ. ಈಗ ನೋಡಿ, ವರೇಣ್ಯಂ ಅಂದ್ರೆ ಭಗವಂತ ಎಲ್ಲರಿಂದಲೂ ಸ್ವೀಕರಿಸಲ್ಪಡುವವನು, ಭಜಿಸೋಕೆ ಯೋಗ್ಯನಾದವನು, ಶ್ರೇಷ್ಠನು. ಭರ್ಗಃ ಅಂದ್ರೆ ಅವನು ಜ್ಞಾನಾನಂದ ಸ್ವರೂಪನು, ತೇಜೋರೂಪನು, ಮತ್ತೆ ನಮ್ಮ ದೋಷಗಳನ್ನ, ಅಜ್ಞಾನವನ್ನ ನಾಶ ಮಾಡುವ ಶಕ್ತಿಯುಳ್ಳವನು. ದೇವಸ್ಯ ಅಂದ್ರೆ ಅವನು ಕ್ರೀಡಾ, ವಿಜಿಗೀಷ ಈ ಥರದ ದಿವ್ಯ ಲೀಲೆಗಳನ್ನ ಮಾಡುವನು. ಈ ಪದಗಳ ತಾತ್ವಿಕ ಆಯಾಮಗಳು, ಅವುಗಳ ಹಿಂದಿರೋ ಭಗವಂತನ ಗುಣವಿಶೇಷಗಳು ಇದೆಯಲ್ಲ, ಅದನ್ನ ಸರ್ವಮೂಲ ಗ್ರಂಥಗಳು, ಉದಾಹರಣೆಗೆ ಉಪನಿಷತ್ ಭಾಷ್ಯಗಳು, ಬ್ರಹ್ಮಸೂತ್ರ ಭಾಷ್ಯ, ಗೀತಾಭಾಷ್ಯಗಳಲ್ಲಿ ವಿವರಿಸೋ ಆ ನಿಖರತೆ, ಆ ಆಳ, ಅದನ್ನ ಬೇರೆ ಕಡೆ ಇದೇ ಪ್ರಮಾಣದಲ್ಲಿ ಕಾಣೋಕ್ ಸಾಧ್ಯನಾ? ಇದು ಕೇವಲ ಶಬ್ದಗಳ ಅರ್ಥ ಹುಡುಕೋ ಕೆಲಸ ಅಲ್ಲ, ಇದು ತತ್ವಾರ್ಥದ ಅಂದ್ರೆ ವಸ್ತುವಿನ ಯಥಾರ್ಥ ಸ್ವರೂಪದ ಅನುಸಂಧಾನ. ಹೌದು, ಆ ತಾತ್ವಿಕ ನಿಖರತೆ ಮುಖ್ಯ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಅನುಭವ ಮತ್ತು ಶ್ರದ್ಧೆಯ ಪಾತ್ರವನ್ನ ನಾವು ಅಷ್ಟೇ ಮುಖ್ಯವಾಗಿ ಪರಿಗಣಿಸಬೇಕಾಗತ್ತೆ. ನೋಡಿ, ಆ ಮೂಲ ಕೃತಿಯಲ್ಲೇ ಉಲ್ಲೇಖಿಸಿರುವ ಒಂದು ಪ್ರಸಿದ್ಧ ಶ್ರುತಿ ವಾಕ್ಯ ಇದೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದಾ ತದೇವ ವೀರ್ಯವತ್ತರಂ ಭವತಿ. ಇದರ ಸ್ಪಷ್ಟ ಅರ್ಥ ಏನು? ಕೇವಲ ಜ್ಞಾನದಿಂದ ವಿದ್ಯೆ ಅಲ್ಲ, ಅಥವಾ ಕೇವಲ ಶ್ರದ್ಧೆಯಿಂದಲ್ಲ, ಅಥವಾ ಕೇವಲ ಉಪನಿಷತ್ತಿನ ಅರಿವಿನಿಂದಲ್ಲ. ಬದಲಿಗೆ ಈ ಮೂರು, ಜ್ಞಾನ, ಶ್ರದ್ಧೆ ಮತ್ತು ರಹಸ್ಯಾರ್ಥದ ಅರಿವು, ಇವೆಲ್ಲ ಸೇರಿದಾಗ ಮಾಡುವ ಕರ್ಮ ಇದೆಯಲ್ಲ, ಅದು ಅತ್ಯಂತ ಶಕ್ತಿಶಾಲಿಯಾಗತ್ತೆ, ಹೆಚ್ಚು ಫಲ ಕೊಡುತ್ತೆ. ಇದರರ್ಥ ಜ್ಞಾನದ ಜೊತೆಗೆ ಶ್ರದ್ಧೆಗೂ ಅಷ್ಟೇ ಮಹತ್ವ ಇದೆ. ಹಾಗಾದ್ರೆ ಸರ್ವಮೂಲ ಗ್ರಂಥಗಳ ಸಂಪೂರ್ಣ ಪಾಂಡಿತ್ಯ ಇಲ್ಲದಿದ್ರೂ ಕೂಡ ದೃಢವಾದ, ಅಚಲವಾದ ಶ್ರದ್ಧೆಯಿಂದ ಗಾಯತ್ರಿಯನ್ನ ಜಪಿಸುವನಿಗೆ ಗಾಯತ್ರಿ ಮಾತೆ ಫಲ ಕೊಡದೇ ಇರೋಕ್ ಸಾಧ್ಯವೇ? ಅವನ ಶ್ರದ್ಧಾಪೂರ್ವಕವಾದ ಜಪಕ್ಕೆ ಅರ್ಥವೇ ಇಲ್ವಾ? ನೀವು ಶ್ರದ್ಧೆಯ ಮಹತ್ವವನ್ನ ಸರಿಯಾಗಿಯೇ ಗುರುತಿಸಿದ್ದೀರಿ. ಆದರೆ ಇಲ್ಲಿ ಗಮನಿಸಬೇಕಾದ್ದು ಅದಲ್ಲದೆ ಇನ್ನೊಂದು ವಿಷಯವನ್ನ ನಾವು ಗಮನಿಸಲೇಬೇಕು. ನೀವು ಹೇಳಿದ ಹಾಗೆ ಸರ್ವಮೂಲ ಗ್ರಂಥಗಳು ದ್ವೈತ ಸಿದ್ಧಾಂತದ, ಅಂದ್ರೆ ಜೀವಾತ್ಮ ಪರಮಾತ್ಮರು ಮೂಲಭೂತವಾಗಿ ಬೇರೆ ಬೇರೆ, ಮತ್ತೆ ಪರಮಾತ್ಮನೇ ಸರ್ವೋತ್ತಮ ಅಂತ ಪ್ರತಿಪಾದಿಸೋ ಸಿದ್ಧಾಂತದ ಆಧಾರ ಸ್ತಂಭಗಳು ನಿಜ. ಆದ್ರೆ ಗಾಯತ್ರಿ ಮಂತ್ರ ಇದೆಯಲ್ಲ, ಅದು ಅದಕ್ಕಿಂತಲೂ ಪ್ರಾಚೀನವಾದದ್ದು. ಅದ್ವೈತ,
ಜೀವಾತ್ಮ ಪರಮಾತ್ಮರ ಅಭೇದವನ್ನ ಹೇಳೋ ಸಿದ್ಧಾಂತ, ವಿಶಿಷ್ಟಾದ್ವೈತ, ಚಿದಚಿದ್ ವಿಶಿಷ್ಟ ಬ್ರಹ್ಮವನ್ನ ಹೇಳೋ ಸಿದ್ಧಾಂತ, ಈ ಥರದ ಬೇರೆ ಶ್ರೇಷ್ಠವಾದ ತಾತ್ವಿಕ ಸಿದ್ಧಾಂತಗಳೂ ಇವೆ ಅಲ್ವಾ? ಆ ಪರಂಪರೆಗಳು ಗಾಯತ್ರಿಗೆ ತಮ್ಮದೇ ಆದ ಆಳವಾದ ಅನುಭವಕ್ಕೆ ನಿಲುಕುವಂತಹ ಅರ್ಥಗಳನ್ನ ನೀಡಿಲ್ವಾ? ಹಾಗಾದ್ರೆ ಆ ವ್ಯಾಖ್ಯಾನಗಳು ಪ್ರಮಾಣ ಅಲ್ವಾ? ಸರ್ವಮೂಲದಲ್ಲಿರುವ ವ್ಯಾಖ್ಯಾನವೇ ಏಕಮೇವಾದ್ವಿತೀಯಂ ಸತ್ಯ ಅಂತ ಸಾಧಿಸೋದು ಗಾಯತ್ರಿಯ ಅರ್ಥವನ್ನ ಆ ಒಂದೇ ದೃಷ್ಟಿಕೋನಕ್ಕೆ ಸೀಮಿತಗೊಳಿಸಿದ ಹಾಗೆ ಆಗೋದಿಲ್ವಾ? ಇದು ಬೇರೆ ಮಹಾನ್ ಚಿಂತನಾ ಪರಂಪರೆಗಳನ್ನ ಮತ್ತೆ ಅವುಗಳನ್ನ ಅನುಸರಿಸೋ ಜನರ ಅನುಭವಗಳನ್ನ ಕಡೆಗಣಿಸಿದ ಹಾಗೆ ಆಗೋದಿಲ್ವಾ? ಈ ಅಂಶವನ್ನ ನಾನು ಸ್ವಲ್ಪ ಬೇರೆ ರೀತಿ ನೋಡ್ತೀನಿ. ಅಂದ್ರೆ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ. ಸ್ವತಃ ಸಂಧ್ಯಾವಂದನೆಯ ಅಂತರಂಗ ಕೃತಿಯೇ ಸಂಧ್ಯಾವಂದನೆಯ ಮತ್ತೆ ಅದರಲ್ಲಿನ ಗಾಯತ್ರಿ ಜಪದ ಹಲವಾರು ಲೌಕಿಕ ಮತ್ತು ಅಲೌಕಿಕ ಪ್ರಯೋಜನಗಳನ್ನ ಪಟ್ಟಿ ಮಾಡತ್ತೆ. ಪಾಪ ಪರಿಹಾರ, ದೀರ್ಘಾಯುಷ್ಯ, ಆರೋಗ್ಯ, ತೇಜಸ್ಸು, ಮನಃಶಾಂತಿ, ಹೀಗೆ ಇವನ್ನೆಲ್ಲ ಪಡೆಯಕ್ಕೆ ಸರ್ವಮೂಲ ಗ್ರಂಥಗಳ ಉನ್ನತ ತಾತ್ವಿಕ ಜ್ಞಾನ ಅಂದ್ರೆ ಭಗವಂತನ ಗುಣಪೂರ್ಣತ್ವದಂತಹ ಸೂಕ್ಷ್ಮ ತತ್ವಗಳ ಅರಿವು ಅದು ಅನಿವಾರ್ಯನಾ? ಅಥವಾ ಶ್ರದ್ಧೆಯಿಂದ ಸರಳವಾಗಿ ಅನುಷ್ಠಾನ ಮಾಡಿದ್ರೂ ಕೂಡ ಈ ಫಲಗಳು ಸಿಗುತ್ತವಲ್ವೇ? ಈಗ ತತ್ ಶಬ್ದಕ್ಕೆ ಗುಣಪೂರ್ಣತ್ವ ಅನ್ನೋ ವಿಶೇಷಾರ್ಥ ಸರ್ವಮೂಲ ಗ್ರಂಥಗಳಲ್ಲಿ ಶ್ರೇಷ್ಠವಾಗಿರಬಹುದು, ತಾರ್ಕಿಕವಾಗಿಯೂ ಅದನ್ನ ಸಮರ್ಥಿಸಬಹುದು. ಆದರೆ ಒಬ್ಬ ಸಾಮಾನ್ಯ ಸಾಧಕಿ ಅಥವಾ ಬೇರೆ ಪರಂಪರೆಯಲ್ಲಿ ನಂಬಿಕೆ ಇಟ್ಟವರು ಅದನ್ನ ಆ ಪರಬ್ರಹ್ಮ ಅಂತ ಹೆಚ್ಚು ಸಾರ್ವತ್ರಿಕವಾದ ಆದರೆ ಸರಳವಾದ ಅರ್ಥದಲ್ಲಿ ಗ್ರಹಿಸಿದ್ರೆ ಅದು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಆಗತ್ತಾ? ಆ ಗ್ರಹಿಕೆಗೆ ಗಾಯತ್ರಿಯ ಅನುಗ್ರಹ ಸಿಗೋದೇ ಇಲ್ವಾ? ನೋಡಿ, ಬೇರೆ ವ್ಯಾಖ್ಯಾನಗಳು ಇವೆ ಅನ್ನೋದನ್ನಾಗ್ಲಿ ಅಥವಾ ಶ್ರದ್ಧೆಯಿಂದ ಆಚರಿಸಿದ್ರೆ ಸಿಗೋ ಫಲಗಳನ್ನಾಗ್ಲಿ ನಾನು ಅಲ್ಲಗಳೆಯುತ್ತಿಲ್ಲ. ಆದ್ರೆ ನಮ್ಮ ಚರ್ಚೆಯ ಕೇಂದ್ರಬಿಂದು ಯಥಾರ್ಥ ಜ್ಞಾನದ ಬಗ್ಗೆ ಇದೆ. ಅಂದ್ರೆ ಭಗವಂತನ ನಿಜ ಸ್ವರೂಪವನ್ನ, ತತ್ವಗಳನ್ನ ಇದ್ದದ್ದು ಇದ್ದ ಹಾಗೆ ಯಾವುದೇ ದೋಷ ಇಲ್ಲದೆ ತಿಳಿಯೋದು. ಆ ದೃಷ್ಟಿಯಿಂದ ನೋಡಿದಾಗ ಸರ್ವಮೂಲ ಗ್ರಂಥಗಳು ಕೊಡುವ ಆ ಲಾಜಿಕಲ್ ಕನ್ಸಿಸ್ಟೆನ್ಸಿ, ಅವುಗಳಲ್ಲಿರೋ ವಾದಗಳ ಒಂದು ಸಮಗ್ರತೆ ಮತ್ತೆ ಅವುಗಳು ಆಧರಿಸಿರುವ ಪ್ರಬಲವಾದ ಪ್ರಮಾಣಗಳು ಅಂದ್ರೆ ಶ್ರುತಿ, ಸ್ಮೃತಿ, ಯುಕ್ತಿ ಇತ್ಯಾದಿ. ಉದಾಹರಣೆಗೆ ಭಗವಂತ ಎಲ್ಲ ಶಬ್ದಗಳಿಂದ ಮುಖ್ಯವಾಗಿ ವಾಚ್ಯನಾಗಿದ್ದಾನೆ, ಸರ್ವಶಬ್ದವಾಚ್ಯತ್ವ. ಅವನು ಸಕಲ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಸಕಲ ಗುಣಪೂರ್ಣತ್ವ. ಮತ್ತೆ ಅವನು ಸಕಲ ದೋಷಗಳಿಂದ ದೂರನಾಗಿದ್ದಾನೆ, ದೋಷ ದೂರತ್ವ ಅನ್ನೋ ಸಿದ್ಧಾಂತಗಳಿದೆಯಲ್ಲ, ಇವುಗಳು ಅಪ್ರತಿಮವಾಗಿವೆ. ಇದು ಕೇವಲ ಒಂದು ಸಂಭಾವ್ಯ ಅರ್ಥ ಅಲ್ಲ, ಇದು ಪ್ರಮಾಣಗಳಿಂದ ದೃಢಪಟ್ಟ, ತಾರ್ಕಿಕವಾಗಿ ಸ್ಥಾಪಿತವಾದ ತತ್ವಾರ್ಥ. ಆ ತತ್ವಾರ್ಥದ ಮಹತ್ವವನ್ನ ನಾನು ಒಪ್ತೇನೆ. ಆ ಮೂಲ ಕೃತಿಯ ಶೀರ್ಷಿಕೆಯೇ ಸಂಧ್ಯಾವಂದನೆಯ ಅಂತರಂಗ ಅಂತ ಇದೆ. ಅಂತರಂಗ ಅಂದ್ರೆ ಕೇವಲ ಹೊರಗಿನ ಆಚರಣೆ ಅಥವಾ ನೀವು ಹೇಳಿದಾಗೆ ಲೌಕಿಕ ಫಲಗಳು ಅಷ್ಟೇ ಅಲ್ಲ. ಅದು ಗಾಯತ್ರಿಯ ಹೃದಯ ಭಾಗದಲ್ಲಿರುವ ಆಳವಾದ ತಾತ್ವಿಕ ಮತ್ತು ಅನುಭವಾತ್ಮಕ ಸತ್ಯ. ಆ ಅಂತರಂಗದ ಸತ್ಯವನ್ನ, ಆ ತತ್ವಾರ್ಥವನ್ನ ತಲುಪೋಕೆ ಸರ್ವಮೂಲ ಗ್ರಂಥಗಳು ಅತ್ಯಂತ ಶ್ರೇಷ್ಠವಾದ, ಸ್ಪಷ್ಟವಾದ, ದೃಢವಾದ ಮತ್ತು ಒಂದು ವ್ಯವಸ್ಥಿತವಾದ ಮಾರ್ಗವನ್ನ ಒದಗಿಸುತ್ತವೆ. ನೀವು ಹೇಳಿದಾಗೆ ಸಾಮಾನ್ಯ ಫಲಗಳು ಕೇವಲ ಶ್ರದ್ಧೆಯಿಂದಲೂ ಸರಳ ಅನುಷ್ಠಾನದಿಂದಲೂ ಸಿಗಬಹುದು, ಅದರಲ್ಲಿ ಸಂಶಯ ಇಲ್ಲ. ಆದರೆ ಗಾಯತ್ರಿಯ ಪೂರ್ಣ ಫಲವನ್ನ ಅಂದ್ರೆ ಅಂತಿಮ ಗುರಿಯಾದ ಮುಕ್ತಿಯನ್ನ ಅಥವಾ ಭಗವಂತನ ಯಥಾರ್ಥ ಜ್ಞಾನವನ್ನ ಪಡಿಬೇಕು ಅಂದೇ ಈ ಅಂತರಂಗದ ಅರಿವು ಅತ್ಯಗತ್ಯ. ಆ ಅರಿವಿಗೆ ಸರ್ವಮೂಲ ಒಂದು ದಾರಿದೀಪದ ಹಾಗೆ ಕೆಲಸ ಮಾಡುತ್ತೆ. ಅದು ಕೇವಲ ಒಂದು ದಾರಿಯಲ್ಲ, ಅದು ರಾಜಮಾರ್ಗ ಅನ್ನೋದು ನನ್ನ ಭಾವನೆ. ಅಂತರಂಗ ಅನ್ನೋ ಶಬ್ದಕ್ಕೆ ಕೇವಲ ಬೌದ್ಧಿಕ ಅಥವಾ ತಾತ್ವಿಕ ತಿಳುವಳಿಕೆ ಮಾತ್ರ ಅಲ್ಲ, ಒಂದು ಆಳವಾದ ಅನುಭವಾತ್ಮಕ ಆಯಾಮವೂ ಇದೆ ಅಂತ ನಾನು ಭಾವಿಸ್ತೇನೆ. ಸರ್ವಮೂಲ ಗ್ರಂಥಗಳ ಅಧ್ಯಯನ ಆ ಬೌದ್ಧಿಕ ತಿಳುವಳಿಕೆಗೆ, ಆ ತಾತ್ವಿಕ ಸ್ಪಷ್ಟತೆಗೆ ಖಂಡಿತವಾಗಿಯೂ ಒಂದು ಪ್ರಮುಖ ಮಾರ್ಗವನ್ನು ಕೊಡಬಹುದು, ಅದನ್ನು ನಾನು ಒಪ್ಪುತ್ತೇನೆ. ಆದರೆ ನಿರಂತರವಾದ ಶ್ರದ್ಧಾಪೂರ್ವಕ ಜಪ, ಧ್ಯಾನ, ಸದಾಚಾರ, ಸಜ್ಜನರ ಸಂಗ, ಸದ್ಗುರುಗಳ ಮಾರ್ಗದರ್ಶನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಅನುಗ್ರಹ, ಇವುಗಳಿಂದಲೂ ಕೂಡ ಆ ಅಂತರಂಗದ ಅನುಭವವನ್ನ ಪ್ರವೇಶ ಮಾಡೋಕೆ ಸಾಧ್ಯವಿದೆ. ಕೇವಲ ಬೌದ್ಧಿಕ ಜ್ಞಾನದಿಂದಲೇ ಎಲ್ಲವೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೂಲ ಕೃತಿಯಲ್ಲೇ ಭಗವದ್ಗೀತೆಯ ವಾಕ್ಯವನ್ನ ಉಲ್ಲೇಖಿಸಿ ಜಪಯಜ್ಞದ ಶ್ರೇಷ್ಠತೆಯನ್ನ ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞವಾಗಿದ್ದೇನೆ ಒತ್ತಿ ಹೇಳಲಾಗಿದೆ. ಇದು ಅನುಷ್ಠಾನದ ಮಹತ್ವವನ್ನ ಸೂಚಿಸುತ್ತೆ ಅಲ್ವಾ? ಹೌದು, ಅನುಷ್ಠಾನ ಮುಖ್ಯವೇ, ಆದರೆ ಜ್ಞಾನಪೂರ್ವಕ ಅನುಷ್ಠಾನದ ಫಲವೇ ಬೇರೆ. ನನ್ನ ಕೊನೆಯ ಮತ್ತು ಬಹುಶಃ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಸರ್ವಮೂಲ ಗ್ರಂಥಗಳ
ಅನುಸಂಧಾನ ಅನ್ನೋದು ನಿಸ್ಸಂಶಯವಾಗಿ ಶ್ರೇಷ್ಠವಾದದ್ದು, ಆಳವಾದ ಜ್ಞಾನವನ್ನ ಕೊಡುತ್ತೆ. ಆದ್ರೆ ವಾಸ್ತವವನ್ನ ನೋಡಿದ್ರೆ ಎಲ್ಲರಿಗೂ, ವಿಶೇಷವಾಗಿ ಇವತ್ತಿನ ಈ ವೇಗದ ಜೀವನದ ಜಂಜಾಟಗಳಲ್ಲಿರುವ ಸಾಮಾನ್ಯ ಸಾಧಕರಿಗೆ ಅದರ ಆಳವಾದ ಅಧ್ಯಯನ, ಮನನ, ನಿಧಿಧ್ಯಾಸನ ಎಲ್ಲ ಸುಲಭ ಸಾಧ್ಯನ. ಅದಕ್ಕೆ ಅಪಾರವಾದ ಸಮಯ ಬೇಕು, ಶ್ರಮ ಬೇಕು, ಬೌದ್ಧಿಕ ಸಾಮರ್ಥ್ಯ ಬೇಕು, ಗುರುಗಳ ಮಾರ್ಗದರ್ಶನ ಬೇಕು. ಇದೆಲ್ಲ ಎಲ್ಲರಿಗೂ ಸಿಗುತ್ತಾ? ಹಾಗಾದ್ರೆ ಅಂಥವರೆಲ್ಲ ಗಾಯತ್ರಿಯ ಆಳವಾದ ಅನುಭವವನ್ನ ಪಡೆಯೋಕೆ, ಅದರ ಅಂತರಂಗವನ್ನ ಪ್ರವೇಶ ಮಾಡೋಕೆ ದಾರಿನೇ ಇಲ್ವಾ? ಅದು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ಯಾ? ಅವರ ಶ್ರದ್ಧಾಪೂರ್ವಕವಾದ ಸರಳವಾದ ಜಪ ಇದೆಯಲ್ಲ, ಅದು ಕೂಡ ಭಗವಂತನಿಗೆ ಸ್ವೀಕಾರಾರ್ಹವಾದ ಫಲವನ್ನ ನೀಡುವ ಒಂದು ಸಾರ್ಥಕ ಪಥ ಅಲ್ವಾ? ಆ ಲಕ್ಷಾಂತರ ಕೋಟ್ಯಾಂತರ ಜನರ ಶ್ರದ್ಧೆಗೆ, ಅವರ ಭಕ್ತಿಗೆ ಬೆಲೆಯೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸರ್ವಮೂಲದ ಅಧ್ಯಯನವೇ ಏಕೈಕ ದಾರಿಯಾದ್ರೆ ಉಳಿದವರ ಗತಿಯೇನು? ಒಟ್ಟಾರೆಯಾಗಿ ಹೇಳೋದಾದ್ರೆ, ಗಾಯತ್ರಿ ಮಂತ್ರದ ಪದಶಃ ಅರ್ಥವನ್ನ ಮೀರಿ ಅದರ ಗರ್ಭದಲ್ಲಿ ಅಡಗಿರುವ ಆ ಗಹನವಾದ ತಾತ್ವಿಕ ಸತ್ಯಗಳನ್ನ, ವಿಶೇಷವಾಗಿ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನ, ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಾದಿ ವ್ಯಾಪಾರಗಳ ಹಿಂದಿನ ಅವನ ಸ್ವತಂತ್ರವಾದ ಪಾತ್ರವನ್ನ ಅತ್ಯಂತ ಆಳವಾಗಿ, ನಿಖರವಾಗಿ, ಪ್ರಮಾಣಬದ್ಧವಾಗಿ ಮತ್ತು ಸಮಗ್ರವಾಗಿ ಅರಿಯೋಕೆ ಶ್ರೀಮನ್ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳ ಅನುಸಂಧಾನ ಒಂದು ಅನಿವಾರ್ಯವಾದ, ದೃಢವಾದ ಮತ್ತು ಅತ್ಯಂತ ಸ್ಪಷ್ಟವಾದ ಮಾರ್ಗವನ್ನ ಒದಗಿಸುತ್ತೆ ಅನ್ನೋದು ನನ್ನ ದೃಢವಾದ ನಿಲುವು. ಇದು ಕೇವಲ ಒಂದು ಮಾರ್ಗ ಅಲ್ಲ, ಯಥಾರ್ಥ ಜ್ಞಾನವನ್ನ ಪಡೆಯೋಕೆ ಇದು ಅತ್ಯಂತ ಶ್ರೇಷ್ಠವಾದ ರಾಜಮಾರ್ಗ. ಸರ್ವಮೂಲ ಗ್ರಂಥಗಳ ಅಧ್ಯಯನ ಗಾಯತ್ರಿಯ ಅರ್ಥಾನುಸಂಧಾನವನ್ನ ಖಂಡಿತವಾಗಿಯೂ ಶ್ರೀಮಂತಗೊಳಿಸುತ್ತೆ, ಅದಕ್ಕೆ ಒಂದು ತಾತ್ವಿಕವಾದ ಆಳ ಮತ್ತು ನಿಖರತೆಯನ್ನ ಕೊಡುತ್ತೆ ಅನ್ನೋದನ್ನ ನಾನು ಪೂರ್ಣವಾಗಿಯೂ ಒಪ್ಪುತ್ತೇನೆ. ಆದ್ರೂ ಗಾಯತ್ರಿ ಮಂತ್ರದ ವೇದಮಾತೆ ಅನ್ನೋ ಸಾರ್ವತ್ರಿಕ ಸ್ವರೂಪ, ಶ್ರದ್ಧೆ, ಭಕ್ತಿ, ನಿರಂತರ ಅನುಷ್ಠಾನಗಳ ಸ್ವತಂತ್ರವಾದ ಶಕ್ತಿ ಹಾಗೂ ಅವುಗಳಿಂದ ಸಿಗೋ ಫಲಗಳು ಮತ್ತು ಅದ್ವೈತ, ವಿಶಿಷ್ಟಾದ್ವೈತಗಳಂತಹ ಬೇರೆ ಪ್ರಮುಖ ತಾತ್ವಿಕ ಪರಂಪರೆಗಳ ಅಸ್ತಿತ್ವ, ಅವುಗಳು ಗಾಯತ್ರಿಗೆ ನೀಡುವ ತಮ್ಮದೇ ಆದ ವ್ಯಾಖ್ಯಾನಗಳು, ಇವೆಲ್ಲವನ್ನೂ ಪರಿಗಣಿಸಿದಾಗ ಗಾಯತ್ರಿಯ ಸಂಪೂರ್ಣ ಅರ್ಥ, ಅನುಭವ ಮತ್ತು ಅನುಗ್ರಹವನ್ನ ಪಡೆಯೋಕೆ ಸರ್ವಮೂಲ ಗ್ರಂಥಗಳ ಅಧ್ಯಯನ ಒಂದೇ ಏಕೈಕ ಮಾರ್ಗ ಅಂತ ನಿರ್ಣಾಯಕವಾಗಿ ಹೇಳೋಕೆ ಸಾಧ್ಯವಿಲ್ಲ ಅನಿಸುತ್ತೆ. ಶ್ರದ್ಧಾಪೂರ್ವಕವಾದ ಅನುಷ್ಠಾನಕ್ಕೂ ತನ್ನದೇ ಆದ ವಿಶಿಷ್ಟ ಮಹತ್ವ ಇದೆ ಮತ್ತು ಅದು ಖಂಡಿತವಾಗಿಯೂ ಫಲ ಕೊಡುತ್ತೆ. ಸರಿ, ಈ ಸಂವಾದ ಖಂಡಿತವಾಗಿಯೂ ಗಾಯತ್ರಿ ಮಂತ್ರದ ಅಪಾರವಾದ ಮಹತ್ವವನ್ನ ಮತ್ತು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಕೊಡುವ ಆ ಗಹನವಾದ ತಾತ್ವಿಕ ಒಳನೋಟಗಳೆರಡನ್ನೂ ಮತ್ತೊಮ್ಮೆ ದೃಢಪಡಿಸಿದೆ. ಎರಡೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಬಹಳ ಮುಖ್ಯವಾದವು. ಖಂಡಿತವಾಗಿಯೂ. ಮತ್ತೆ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಆ ಮೂಲ ಕೃತಿಯಲ್ಲಿ ನಾವು ಇವತ್ತು ಚರ್ಚೆ ಮಾಡಿದ್ದಷ್ಟೇ ಅಲ್ಲ, ಇನ್ನೂ ಅದೆಷ್ಟೋ ಸೂಕ್ಷ್ಮವಾದ, ಆಳವಾದ ವಿಚಾರಗಳು ಅಡಗಿವೆ. ಗಾಯತ್ರಿಯ ಪ್ರತಿಯೊಂದು ಅಕ್ಷರದ ಅರ್ಥ, ಸಂಧ್ಯಾವಂದನೆಯ ವಿಧಿವಿಧಾನಗಳ ಹಿಂದಿನ ತತ್ವಗಳು, ಹೀಗೆ ಸಾಕಷ್ಟು ವಿಷಯಗಳಿವೆ. ಇವುಗಳ ಬಗ್ಗೆ ಕೇಳುಗರು ಆಳವಾಗಿ ಚಿಂತನೆ ನಡೆಸಿ ತಮ್ಮದೇ ಆದ ತಿಳುವಳಿಕೆಯನ್ನ ರೂಪಿಸಿಕೊಳ್ಬಹುದು. ಅದು ವಿವೇಕಿಗಳಾದವರಿಗೆ ಬಿಟ್ಟ ವಿಚಾರ.